ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ DCETಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಕೆದವರು ಮಾಡಿದ್ದಾರೆ. ಸೊ ಅದೇನಂತಂದರೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಗೋರ್ಮೆಂಟ್ ಕಾಲೇಜುಗಳಲ್ಲಿ ಗೋರ್ಮೆಂಟ್ ಕೋಟಾ ಸೀಟ್ಗಳು ಎಷ್ಟಿದ್ದಾವೆ, ಆಮೇಲೆ ಪ್ರೈವೇಟ್ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಇದ್ದಾವೆ, ಹಾಗೂ ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ಗಳನ್ನು ಇಲ್ಲಿ ಡಿವೈಡ್ ಮಾಡಲಾಗಿದೆ. ಸೊ ಅದಕ್ಕೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದರೆ ಯಾವ ಕಾಸ್ಟಲ್ಲಿ ಎಷ್ಟು ಸೀಟ್ ಇದ್ದಾವೆ, ಯಾವ ಕೋರ್ಸಿಗೆ ಎಷ್ಟು ಸೀಟ್ ಇದಾವೆ ಅನ್ನೋದ್ರ ಬಗ್ಗೆ ಒಂದು ವಿವರಣೆ ಕೊಡೋದಕ್ಕೆ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದರ ಸಂಬಂಧಿಸಿದಂತೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಗಳು BE 2ನೇ ವರ್ಷ 3ನೇ ಸೆಮಿಸ್ಟರ್ಗೆ ಪ್ರವೇಶವನ್ನು ಬಯಸಿದ್ದಲ್ಲಿ ಸೊ ಅಂಥ ವಿದ್ಯಾರ್ಥಿಗಳಿಗೆ ಸೊ ಖಾಸಗಿ ಮತ್ತು ಡೀಮ್ಡ್ ಮತ್ತು ಗೌರ್ಮೆಂಟ್ ಅಧೀನದಲ್ಲಿ ಬರುವಂತಹ ಕಾಲೇಜುಗಳಲ್ಲಿ 10% ಸೀಟುಗಳನ್ನು ಲ್ಯಾಟ್ರಿ ಎಂಟ್ರಿ ಮೂಲಕ ಭರ್ತಿ ಮಾಡಲು ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನೋಡಿದಾಗ ಇದರ ಬಗ್ಗೆ ಸ್ವಲ್ಪ ನಾನು ವಿವರಣೆ ಕೊಡ್ತೀನಿ. ಒಂದು ಗೌರ್ಮೆಂಟ್ ಕಾಲೇಜ್ ಇದು. ಸೊ ಚಾಮರಾಜನಗರದಲ್ಲಿರುವಂಥ ಒಂದು ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಒಂದು ವಿವರ ಏನಿದೆ ಇಲ್ಲಿ. ಸೊ ನೋಡಿ, ಇದು ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಚಾಮರಾಜ ಕಾಲೇಜು. ಇಲ್ಲಿ ನೋಡಿ 10% ಸೀಟ್, ಟೋಟಲ್ ಸೀಟ್ ಸಿವಿಲ್ ಇಂಜಿನಿಯರ್ಗೆ ಎಷ್ಟಿದಾವೆ? ಇಲ್ಲಿ 60 ಇದಾವೆ. ಆಮೇಲೆ ಕಂಪ್ಯೂಟರ್ ಸೈನ್ಸ್ಗೆ 60, ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ 60 ಇದಾವೆ. ಸೊ ಇಲ್ಲಿ KE ಮುಖಾಂತರ 10% ಅಂದರೆ 6 ಸೀಟುಗಳು, KE ಮುಖಾಂತರ 6 ಸೀಟ್ಗಳನ್ನು ಕೊಡಬೇಕಾಗುತ್ತೆ. ರಿಮೈನಿಂಗ್ ಸೀಟ್ ಎಲ್ಲಿ ಹೋದು ಸರ್ ಅಂತಂದರೆ, ರಿಮೈನಿಂಗ್ಗಳನ್ನು ಆಯಾ ಕಾಲೇಜಿನವರು ಭರ್ತಿ ಮಾಡ್ಕೊತಾರೆ. ರಿಮೈನಿಂಗ್ ಗೌರ್ಮೆಂಟಿಂದ ಹೋಗುವಂಥಕ್ಕಂದು ಗೌರ್ಮೆಂಟ್ KEದಿಂದ ಹೋದರೆ ಫೀಸ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಒಳಗಡೆ ಒಂದಿದೆ. ಆಮೇಲೆ ಸ್ಪೆಷಲ್, ಸೊ ಇಲ್ಲಿ ಏನಪ್ಪ ಅಂತಂದರೆ ಸೀಟ್ ಇದೆ, HK ಒಂದಿದೆ. ಆಮೇಲೆ ರೂರಲ್ ಕನ್ನಡ ಮೀಡಿಯಮ್ ಒಂದು. ಟೋಟಲ್ ಏನಂತಂದರೆ ಸೀಟು 4 ಇಲ್ಲಿ ಅಂದರೆ ಮತ್ತೆ TOT HK ರೂರಲ್ ಸೀಟ್ಗಳು ಈ ಥರಾಗಿ ಡಿವೈಡ್ ಮಾಡಿದಾಗ ಇಲ್ಲಿ ಸೊ ಇಲ್ಲಿ ನೋಡ್ಬೋದು ಈ ರೀತಿಯಾದಂಥ ಒಂದು 6 ಸೀಟುಗಳಲ್ಲಿ ಡಿವೈಡ್ ಮಾಡಲಾಗಿದೆ. ಓಕೆ, ಸೊ ಅದರ ಸೇಮ್ ಇಲ್ಲಿ ಕೂಡ ಅಂದರೆ ಯಾವೆಲ್ಲ ಕಾಸ್ಟಲ್ಲಿ ಇದೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸೊ ನಿಮಗೆ ಯಾವ ಕಾಲೇಜಲ್ಲಿ ನಿಮ್ಮ ಕೆಟಗರಿಗೆ ಎಷ್ಟು ಸೀಟ್ ಇದ್ದಾವೆ ಅನ್ನೋದನ್ನು ಮಾಹಿತಿ ನಿಮಗೆ ಗೊತ್ತಾಗಬೇಕಾಗತ್ತೆ. ಸೊ ಹೀಗಾಗಿ ಇದಕ್ಕಿಲ್ಲಿ 10% ಏನು ಮಾಡಿದ್ದಾರೆ, ಇಲ್ಲಿ ವಿವರಣೆಗಳನ್ನು KE ಮುಖಾಂತರ ಸೀಟ್ ವಿವರಣೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಮತ್ತು ರಿಮೈನಿಂಗ್ ಸೀಟ್ಗಳ ಬಗ್ಗೆ ಮಾಹಿತಿ ಏನು ಅಂತ ಕೇಳಿದರೆ, ಸೊ ಈ ಒಂದು ಸೀಟ್ ಮುಖಾಂತರ ನಿಮ್ಮಗಳಿಗೆ ಭರ್ತಿಗಳನ್ನು ಮಾಡಿಕೊಳ್ಳಲಾಗುತ್ತೆ KEದಿಂದ. ಸೊ ಇದು ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಗೌರ್ಮೆಂಟ್ ಕಾಲೇಜು ಇದ್ದಾವೆ, ಪ್ರೈವೇಟ್ ಕಾಲೇಜು ಎಲ್ಲವೂ ಸೇರಿಸಿಕೊಂಡು ಇದರಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಅಂದರೆ ಇದರಿಂದ ಏನಾಗುತ್ತಾಗುತ್ತೆ ಅಂದರೆ ಒಟ್ಟು ಎಷ್ಟು ಸೀಟ್ಗಳಿದ್ದಾವೆ ಅದು ಒಂದು ಕನ್ಫರ್ಮೇಷನ್ ಆಗುತ್ತೆ. ಸೊ ಈ ಒಂದು ಸೀಟ್ಗಳನ್ನು ಗೌರ್ಮೆಂಟ್ KE ಸೀಟ್ಸ್ ಅಂತ ಇಲ್ಲಿ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇವುಗಳು ಮುಂದಿನ ದಿನಗಳಲ್ಲಿ ನಿಮಗೆ ಇದೊಂದು ಮಾಹಿತಿನೂ ಕೂಡ, ನಿಮಗೆ ಹೆಚ್ಚಿನ ಮಾಹಿತಿನೂ ಕೂಡ ಒದಗಿಸಲಾಗುತ್ತೆ. ನಾನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತೇನೆ.